ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ಹಾಗಾದ್ರೆ ಇದರ ಮಧ್ಯದಲ್ಲಿ ಯೇಸು ಸ್ವಾಮಿ ಇರುವಾಗ, ಇದರ ಮಧ್ಯದಲ್ಲಿ ಆತನ ಕೃಪೆ, ಆತನ ಕಟಾಕ್ಷ ನಮ್ಮ ಮಧ್ಯದಲ್ಲಿ ಇರುವಾಗ, ಅಲ್ಲೆಲೂಯ, ಬಂದಿರುವಂತ ನಾವುಗಳು ಆ ಕಡೆ ಈ ಕಡೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಎಂಬುದಾಗಿ ನೋಡದ ಹಾಗೆ, ಬಂದಿರುವಂತ ನಾವು ಸಮಯವನ್ನು ವ್ಯರ್ಥ ಮಾಡದ ಹಾಗೆ ನಾವು ದೇವರನ್ನು ಆರಾಧಿಸಿ ಆತನನ್ನು ಸ್ತುತಿಸಿ ಆತನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವಂತವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 38, 39, 40ನೇ ವಚನ ಹೀಗೆ ಹೇಳುತ್ತದೆ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿಕೊಟ್ಟಾತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಪರಲೋಕದಿಂದ ಬಂದೆನು ಎಂಬುದಾಗಿ. ಅಂದರೆ ಭೂಮಿಯಲ್ಲಿ ಅಭಾವ ಇದ್ದದರಿಂದ ಪರಲೋಕದಿಂದ ಸ್ವಂತ ಮಗನೇ ಈ ಲೋಕಕ್ಕೆ ಬರಬೇಕಾಗಿತ್ತು. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಎಷ್ಟು ದುಡ್ಡು ಮಾಡ್ಬೇಕು, ಎಷ್ಟು ಆಸ್ತಿ ಮಾಡ್ಬೇಕು, ಎಷ್ಟು ಹಣ ಮಾಡ್ಬೇಕು, ಎಂತೆಂತ ದೊಡ್ಡ ಮನೆಗಳನ್ನು ಕಟ್ಕೊಳ್ಬೇಕು, ಎಂತ ಕಾರ್ ತಗೊಳ್ಬೇಕು ಎಂಬುದಾಗಿ ದೇವರು ನಮ್ಮನ್ನು ಇಲ್ಲಿ ಇಟ್ಟಿಲ್ಲ. ಆತನ ಒಂದು ಕರೆಯ ಪ್ರತ್ಯೇಕತೆ ಏನಾಗಿದೆ, ದೇವರು ನಮ್ಮನ್ನು ಆರಿಸಿಕೊಂಡಿರುವುದು ಏನಕ್ಕೆ, ದೇವರು ನಮ್ಮನ್ನು ಪ್ರತ್ಯೇಕಗೊಳಿಸಿರೋದು ಏನಕ್ಕೆ ಎಂಬುದಾಗಿ ನೋಡುವಾಗ, ನಾವು ಮತ್ತು ನೀವು ದೇವರ ದೃಷ್ಟಿಯಲ್ಲಿ ಅದು ನಾವು ಸಾಧಾರಣ ವ್ಯಕ್ತಿಗಳಲ್ಲ, ನಾವು ಆತನ ಪ್ರತಿನಿಧಿಗಳಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಆಯುಷ್ ಕೊಟ್ಟ ದೇವರಿಗೆ, ನಮ್ಮ ಜೀವಿತದಲ್ಲಿ ಆರೋಗ್ಯ ಕೊಟ್ಟ ದೇವರಿಗೆ, ನಮ್ಮ ಜೀವಿತದಲ್ಲಿ ಬಲವನ್ನು ಕೊಟ್ಟ ದೇವರಿಗೆ ಒಂದು ಪದ್ಧತಿ ಇದೆ. ನಾವು ಮತ್ತು ನೀವು ಸಾಧಾರಣ ವ್ಯಕ್ತಿಗಳಲ್ಲ. ಆ ಕರೆಯ ಪ್ರತ್ಯೇಕತೆ ಏನೆಂಬುದಾಗಿ ನೋಡುವಾಗ, ಯು ಆರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗಾಡ್. ನೀವು ದೇವರ ಪ್ರತಿನಿಧಿಗಳಾಗಿದ್ದೀರಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೀರ್ತನೆ ಭಾಗಕ್ಕೆ ನಾವು ಬರುವಾಗ ಅನೇಕ ಬಾರಿ ಈ ಕೀರ್ತನೆಯನ್ನು ನಾವು ಓದಿದ್ದೇವೆ. ಆದ್ದರಿಂದ ಈ ಕೀರ್ತನೆ ನಮ್ಮೆಲ್ಲರಿಗೂ ಪರಿಚಯವಾದಂತ ಕೀರ್ತನೆ ಆಗಿದೆ. ನಾವು ಈ ಕೀರ್ತನೆಗೆ ಒಂದು ಶೀರ್ಷಿಕೆಯನ್ನು ನಾವು ಕೊಡುವುದಾದ್ರೆ, ನಮ್ಮ ದೇವರು ಆತನು ಸರ್ವ ಬಹುಮಾನ ಎಂಬುದಾಗಿ, ಆತನು ಸರ್ವಶಕ್ತನು ಎಂಬುದಾಗಿ. ಹಲ್ಲೆಲೂಯಾ. ಕಷ್ಟ ಕಾಲಗಳಲ್ಲಿ, ತೊಂದರೆಗಳಲ್ಲಿ, ವೇದನೆಗಳಲ್ಲಿ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ, ಶ್ರಮದಲ್ಲಿ, ಅನೇಕ ರೀತಿಯ ಉಪದ್ರವಗಳಲ್ಲಿ, ಕೇಡುಗಳು ಬಂದಾಗ ದೇವರು ನಮ್ಮನ್ನು ಎಲ್ಲರಿಂದ ತಪ್ಪಿಸಿ ಕಾಪಾಡುವರು ಎಂಬುದಾಗಿ ಇಲ್ಲಿ ಕೋರಾಹಿಯರು ಈ ಕೀರ್ತನೆಯಲ್ಲಿ ನಮಗೆ ತಿಳಿಸುವಂತವರಾಗಿದ್ದಾರೆ. ಈ ಕೀರ್ತನೆಯಲ್ಲಿ 11 ವಚನಗಳಿರುವಾಗ, ಈ 11 ವಚನಗಳನ್ನು ನಾವು ಓದುವಾಗ ಅದು ನಮಗೆ ಏನನ್ನು ತಿಳಿಸುತ್ತದೆ ಎಂಬುದಾಗಿ ನೋಡುವಾಗ, ದೇವರು ತೊಂದರೆಗಳಿಂದ ಬಿಡಿಸಿ ಹೇಗೆ ಜಯವನ್ನು ಕೊಟ್ಟರು ಎಂಬುದಾಗಿ ಈ 11 ವಚನಗಳು ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಈ ಕೀರ್ತನೆಯಲ್ಲಿ ನೋಡುವಾಗ 11 ವಚನಗಳು ಇರುವಾಗ, ನಾನು ಎಲ್ಲ ವಚನಗಳನ್ನ ಈ ಸಮಯದಲ್ಲಿ ನಾನು ಹೇಳೋದಿಲ್ಲ, ಆದ್ರೆ 11 ವಚನಗಳನ್ನ ನಾನು 4 ಭಾಗವಾಗಿ ನಾನು ಮಾಡಿ ನಿಮ್ಮ ಮುಂದೆ ನಾನು ಹೇಳುವಂತವನಾಗಿದ್ದೇನೆ. ಇಲ್ಲಿ ಮೊದಲನೇದಾಗಿ ನಾವು ನೋಡುವಾಗ 1ರಿಂದ 3ನೇ ವಚನಗಳವರೆಗೂ ದೇವರು ತೊಂದರೆಗಳಿಂದ ಬಿಡಿಸಿ ಹೇಗೆ ಕಾಪಾಡಿದರು ಎಂಬುದಾಗಿ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. 4ರಿಂದ 7ನೇ ವಚನದವರೆಗೂ ದೇವ ಜನರು ಹೇಗೆ ಕಾಪಾಡಲ್ಪಟ್ಟರು ಎಂಬುದಾಗಿ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. 8ರಿಂದ 9ನೇ ವಚನಗಳವರೆಗೂ ಕಷ್ಟ ಕಾಲದಲ್ಲಿ ನಮ್ಮ ದೇವರು ಆತನು ಸರ್ವ ಬಹುಮನು ಎಂಬುದಾಗಿ, ಆತನು ಸರ್ವಶಕ್ತನು ಎಂಬುದಾಗಿ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಕೊನೆಯದಾಗಿ 10ರಿಂದ 11ನೇ ವಚನದವರೆಗೂ ದೇವರು ಕಷ್ಟ ಕಾಲದಲ್ಲಿ ನಮಗೆ ವಿಶೇಷ ಸಹಾಯಕರು ಎಂಬುದಾಗಿ ನಾವು ಆ ಭಾಗಗಳನ್ನ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಇಲ್ಲಿ 1ನೇ ವಚನವನ್ನು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತೆ ನೋಡಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಏನಾಗಿದ್ದಾರೆ? ಆಶ್ರಯ ದುರ್ಗವಾಗಿದ್ದಾನೆ. ಇಕ್ಕಟ್ಟಿನ ಸಮಯದಲ್ಲಿ, ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು ಬರುವಾಗ, ಕಷ್ಟಗಳು ಬರುವಾಗ, ನಷ್ಟಗಳು ಬರುವಾಗ, ಮನುಷ್ಯರು ನಮ್ಮನ್ನು ಕೈ ಬಿಡುವಾಗ, ನಾವು ನಂಬಿದಂತ ವ್ಯಕ್ತಿಗಳು ನಮ್ಮನ್ನು ಕೈ ಬಿಡುವಾಗ, ನಮ್ಮ ಜೀವಿತದಲ್ಲಿ ಅವಮಾನಗಳು ಬರುವಾಗ, ಸೋಲುವಿಕೆಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಜಿಗಿಪ್ಸೆ ಬರುವಾಗ, ಆದ್ರೆ ಇಲ್ಲಿ ದೇವರ ವಾಕ್ಯ ಇಲ್ಲಿ ಹೇಳುತ್ತೆ ನೋಡ್ರಿ, ಇಕ್ಕಟ್ಟಿನಲ್ಲಿ ಅಂದರೆ ಇಕ್ಕಟ್ಟಿನ ಸಮಯಗಳಲ್ಲಿ, ವೇದನೆಗಳ ಸಮಯದಲ್ಲಿ, ಸಾಲಗಳ ಮಧ್ಯದಲ್ಲಿ, ಹಲ್ಲೆಲೂಯಾ, ರೋಗಗಳ ಸಮಯದಲ್ಲಿ ನಮ್ಮ ದೇವರು ನಮಗೆ ವಿಶೇಷ ಸಹಾಯಕರು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ಇದರ ಮೇಲೆ ವಿಶ್ವಾಸವನ್ನು ಇಡುತ್ತೀರಾ? ಈ ವರ್ಷದ ಆರಂಭದಿಂದ ಈ ವರ್ಷದ ಅಂತ್ಯದವರೆಗೂ, ಈ ವರ್ಷದ ಆರಂಭದಿಂದ ಈ ವರ್ಷದ ಕೊನೆಯವರೆಗೂ, ಈ ವರ್ಷದ 365 ದಿನಗಳವರೆಗೂ ನಮ್ಮ ದೇವರು ನಮಗೆ ವಿಶೇಷ ಸಹಾಯಕರು, ನಮ್ಮ ದೇವರು ನಮಗೆ ಆಶ್ರಯ ದುರ್ಗವಾಗಿರುತ್ತಾರೆ ಎಂಬುದಾಗಿ ನಂಬುವವರು ಯಾರಾದ್ರೂ ಇಲ್ಲಿ ಕೂತಿರೋದಾದ್ರೆ ಅಂತವರು ಮಾತ್ರ ನಂಬಿಕೆಯಿಂದ ಗಟ್ಟಿಯಾಗಿ